ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರ ಹಾಗೆ ನಾವು ಕೂಡ ರಿವ್ಯೂಸ್ ನೋಡಿ ಫ್ರಮ್ ಸೋ ಮೂವಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಲಾಸ್ಟ್ ಟೈಮ್ ತುಂಬ ಟ್ರೈ ಮಾಡಿದ್ವಿ, ಇಲ್ಲಿ ಟಿಕೆಟ್ ಸಿಗ್ತಾ ಇರಲಿಲ್ಲ, ಎಲ್ಲ ಫುಲ್ ಹೌಸ್ ಅಂತ ಹೇಳಿ ಬರ್ತಾ ಇತ್ತು. ಸೊ ಹೀಗೆ ಈ ವಾರ ಹೇಗಾದರೂ ಮಾಡಿ ಹೋಗಬೇಕಂತ ಡಿಸೈಡ್ ಮಾಡಿ ಬಂದ್ವಿ ನಾವು. ಆ್ಯಕ್ಚುಲಿ ಫ್ರಮ್ ಸೋದು ಫುಲ್ ಫಾರ್ಮ್ ನಮಗೆ ಇಂಟರ್ವಲ್ ಆದಮೇಲೆ ಗೊತ್ತಾಗ್ತದೆ. ಅದು ಎಂತ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತುಂಟು ಈಗ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತೇಳಿ. ಈ ಸೋಮೇಶ್ವರ ಬಂದುಬಿಟ್ಟು ಮ್ಯಾಂಗ್ಳೂರಿನ ಉಳ್ಳಲದ್ದಲ್ಲ, ಇದು ಉಡುಪಿದ ಸೋಮೇಶ್ವರ. ನಾನು ಉಳ್ಳಾಲದ ಸೋಮೇಶ್ವರ ಅಂತೇಳಿ ತುಂಬ ಪ್ಲೇಸಲ್ಲಿ ಹುಡುಕಲಿ ಟ್ರೈ ಮಾಡಿದ್ದೆ ಮೂವಿಯಲ್ಲಿ. ಸೊ ಕನೆಕ್ಟ್ ಆಗ್ತಾನೆ ಇರಲಿಲ್ಲ, ಮತ್ತೆ ಗೊತ್ತಾಯಿತು ಇದು ಉಡುಪಿ ಸೋಮೇಶ್ವರ ಅಂತೇಳಿ. ಈ ಥಿಯೇಟರ್ಸಿನಲ್ಲಿ ಹೊರಗಿನ ಫುಡ್ ಅಲೌಡ್ ಇಲ್ಲ ಅಂತೇಳಿ ಮಾಡಿ ಅಲ್ಲೇ ಫುಡ್ ಎಷ್ಟು ಒಳ್ಳೆ ಮಂಗ ಮಾಡಿ ಕೊಡ್ತಾರಲ್ಲ ಕಾಸ್ಟ್ಲಿಗೆ. ಒಂದು ಟಿಕೆಟ್ಸಿಗೆ ಎಷ್ಟು ಒಂದು 150 ಆದರೆ ಈ ಪಾಪ್ಕಾರ್ನಿಗೆಲ್ಲ 300-600 ರೂಪಾಯಿ ಇರ್ತದೆ. ಇಂಥ ಎಷ್ಟು ಒಳ್ಳೆ ಮಂಗ ಮಾಡ್ತಾರಲ್ಲ ಜನರಿಗೆ. ಮತ್ತು ಈ ಮೂವಿಯಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಮೋಜು ಮಸ್ತಿ ಕಷ್ಟ ನಷ್ಟವನ್ನೆಲ್ಲ ಚೆಂದ ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಸೈತಿನಕ್ಲಿ ದೀಪುನ ಮತ್ತು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬರುವಂಥ ಪೇಂಟರ್ಸ್ ಬಾಯ್ಸ್ ಅವರ ಸ್ಟೋರಿ, ಹಾಗೆ ಕ್ಲೈಮ್ಯಾಕ್ಸಲ್ಲಿ ಬಡ ಹೆಣ್ಣೊಬ್ಬಳ ನರಕದ ಜೀವನಕ್ಕೆ ಅರ್ಥಪೂರ್ಣವಾದ ಹೊಸ ಜೀವನವನ್ನು ಮಾಡಿಕೊಟ್ಟದ್ದೇ ಆಲ್ಮೋಸ್ಟ್ ಎಲ್ಲರ ಜನರ ಮನಸ್ಸನ್ನು ಗೆದ್ದಿದೆ ಅಂತೇಳಿ ನನ್ನ ಭಾವನೆ. ಅಲ್ಲಿಂದ ನಾವು ಮನೆಗೆ ರಿಟರ್ನ್ ಆಗ್ತಾ ಇರುವಾಗ ನನಗೆ ತಲಪಾಡಿದ್ದು ಮೀನಿನ ಮಾರ್ಕೆಟಿಗೆ ಹೋಗಿ ಬರುವ ಅಂತೇಳಿ ಹಸ್ಬೆಂಡಿಗೆ ಹೇಳಿದ್ದೆ. ನನ್ನ ಹಸ್ಬೆಂಡಿಗಂತೂ ಮೀನು ಕಂಡರೆ ಆಗೋದಿಲ್ಲ, ಆದರೆ ನನಗೆ ಮೀನನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ, ಹಾಗೆ ಆಗಿದೆ. ಇಲ್ಲಿ ಎಲ್ಲ ರೀತಿಯ ಫ್ರೆಶ್ ಫಿಶ್ ಇತ್ತು. ಅಂಜಲ್, ಪಾಂಪ್ಲೆಟ್, ಫ್ರಾನ್ಸ್, ಕ್ರ್ಯಾಬ್, ಬೊಂಡಾಸ್, ಮುರುಮೀನು ಎಲ್ಲ ರೀತಿಯ ಫಿಶ್ ಇತ್ತು. ಆ್ಯಕ್ಚುಲಿ ನಾನಿಂಥ ಫ್ರೆಶ್ ಮೀನಿನ ಮಾರ್ಕೆಟ್ ಬಂದರೆ ನಾನು ಬೆಕ್ಕಿನಾಗೆ ಅಲ್ಲೇ ಇದ್ದು ಬಿಡು ಅಂತ ಆಗ್ತದೆ ನನಗೆ. ಆ್ಯಕ್ಚುಲಿ ಮಂಗಳೂರಿನ ಬಿಗ್ಗೆಸ್ಟ್ ಫ್ರೆಶ್ ಫಿಶ್ ಮಾರ್ಕೆಟ್ ಬಂದರಲ್ಲಿದೆ, ಅದು ಓಲ್ಡ್ ಪೋರ್ಟ್ ಇದು ಅಂತ ಹೇಳ್ತಾರೆ. ಸೊ ಅಲ್ಲಿ ಹೇಗಂತ ಹೇಳಿದರೆ ನಮಗೆ ಬಲ್ಕಲ್ಲಿ ಕೂಡ ಬೈ ಮಾಡ್ಬೋದು. ಇಲ್ಲಿ ತುಂಬ ಬೋರ್ಡ್ಗಳು ಬರ್ತವೆ, ಮತ್ತು ಇಲ್ಲಿ ಹೋಲ್ಸೇಲ್ ರೆಸ್ಟೋರೆಂಟಿಗೆ, ಹೋಟೆಲ್ಸಿಗೆ, ಬಿಸ್ನೆಸ್ಸಿಗೆ ಕೊಂಡು ಹೋಗ್ತಾರೆ. ಅದೇ ರೀತಿ ಅಲ್ಲದೆ ಇಂಡಿವಿಜುವಲ್ ರಿಟೇಲ್ಸ್ ಕೂಡ ಕೊಡ್ತಾರೆ. ಮತ್ತು ಇಲ್ಲಿದ್ದು ಒಣ ಮೀನು ಉಂಟಲ್ಲ, ಅದು ತುಂಬ ಫೇಮಸ್ ಕೂಡ ಹೌದು. ಬೆಳಗ್ಗೆ ಬೇಗ ಬಂದರೆ ಫ್ರೆಶೆಸ್ಟ್ ಮೀನು ಸಿಗ್ತದೆ. ಅದೇ ರೀತಿ ನಮಗೆ ರೇಟು ಕೂಡ ನಮಗೆ ಬಾರ್ಗಿನ್ ಮಾಡಲಿಕ್ಕೆ ಒಳ್ಳೆ ಗೊತ್ತಿರಬೇಕು, ಸ್ವಂತವರು ಬರಬೇಕು, ಇಲ್ಲಾಂದರೆ ಮಂಗ ಮಾಡ್ತಾರೆ ಅವರು. ಮತ್ತು ಮೀನಿಗೆ ಹೋಗುವಾಗ ಫ್ರೆಶ್ ಮೀನನ್ನು ಚೆಕ್ ಮಾಡಲಿಕ್ಕೆ ಸರಿ ಗೊತ್ತಿರಬೇಕು. ಅದು ಫೊಡಸ್ ತುಂಬ ಶೈನಿಂಗ್ ಇರ್ತದೆ, ಮತ್ತು ಇಲ್ಲದ್ರೆ ಕಣ್ಣು ಒಳ್ಳೆ ಕ್ಲಿಯರ್ ಕಣ್ಣು ಇರ್ತದೆ, ಮತ್ತು ಮಾಂಸ ಕೂಡ ಗಟ್ಟಿ ಗಟ್ಟಿ ಇರ್ತದೆ, ಹೀಗೆ ಸಾಫ್ಟ್ ಇರೋದಿಲ್ಲ. ಮತ್ತು ಅದರದ್ದು ಗಿಲ್ಸ್ ಕೆಂಪು ಬಣ್ಣ ಇರ್ತದೆ. ಅದು ಡ್ರೈ ಅಥವಾ ಬ್ರೌನ್ ಇದ್ದರೆ ಅದು ಓಲ್ಡ್ ಫಿಶ್ ಅಂತೇಳಿ ಅರ್ಥ. ಈ ಮಂಗಳೂರಿನವರಿಗೆ ಮೀನು ಒಂದು ಆಹಾರ ಮಾತ್ರವಲ್ಲ, ಅದೊಂದು ಲೈಫ್ ಸ್ಟೈಲ್ ಕೂಡ ಹೌದು. ಡೈಲಿ ಅವರಿಗೆ ಮೀನು ಇಲ್ಲದಿದ್ದರೆ ಊಟ ಮಾಡಿದಾಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರ ಬಾಯಲ್ಲಿ ಅದು ಇದ್ದೇ ಇರ್ತದೆ. ಬೆಳಗ್ಗೆ ಬೇಗ ಹೋಗಿ ಬರ್ತಾರೆ ಅವರು ಮೀನು ತರಲಿಕ್ಕೆ. ನನ್ನ ಮಗನಿಗೆ ಕೂಡ ಹಾಗೆ, ನನ್ನ ಹಾಗೆ ಮೀನಂದರೆ ತುಂಬ ಇಷ್ಟ ಅವನಿಗೆ. ಮಂಗಳೂರಿನವರಿಗೆ ಮೀನು ಇಷ್ಟ ಅಂತೇಳಿ ಅವರು ಅಂದರೆ ತಿಂಗಳುಗಟ್ಟಲೆ ತಿನ್ನೋದಿಲ್ಲ. ಈ ದೇವರ ಕಾರ್ಯಕ್ಕೆಲ್ಲ ಇರುವಾಗ ಅವರು ಬಿಡ್ತಾರೆ. ಫ್ರೈಡೇ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಮೀನು ಬಿಡ್ತಾರೆ. ಈ ಮಂಗಳೂರಿನ ಗಂಡಸರಿಗೆ ತುಂಬ ಕಷ್ಟ ಮೀನು ಬಿಡೋದು ಅಂತ ಹೇಳಿದರೆ, ಅವರಿಗೆ ಮೀನು ಬೇಕೇ ಬೇಕು. ಹೇಗಂತ ಹೇಳಿದರೆ ಒಂದು ಸಾರು ಇರ್ತದೆ, ಮೀನಿನ ಸಾರು ಇರ್ತದೆ, ಮತ್ತು ಒಂದು ಪಲ್ಯ, ಒಂದು ತರಕಾರಿ ಪಲ್ಯ ಇರ್ತದೆ. ಇಲ್ಲದ್ರೆ ಬೆಳಗ್ಗೆ ಮಧ್ಯಾಹ್ನ ಒಂದು ಮೀನಿನ ಸಾರು ಮಾಡಿಟ್ಟರು ಕೂಡ ಸಾಕು ಅವರಿಗೆ, ಮತ್ತು ಬೇರೆ ಎಂತ ಬೇಕು ಅಂತ ಇಲ್ಲ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಅದೇ ಎಲ್ಲರಿಗೂ ಗೊತ್ತು, ಎಲ್ಲ ಹೆಣ್ಮಕ್ಳದ್ದು ಅಭ್ಯಾಸ. ಈ ಕ್ಲಿಪ್ಪು ಇದು ಎಲ್ಲಿ ಇರ್ತದೆ ಅಂತಿಲ್ಲ, ಹುಡುಕಿ ಸಾಕಾಗ್ತದೆ. ಮತ್ತು ಸಣ್ಣ ಮಕ್ಕಳಿದ್ರೆ ಅಂತ ಹೇಳೋದು ಬೇಡ, ಫುಲ್ ಹುಡುಕಿ ಸಾಕಾಗ್ತದೆ. ಮತ್ತು ತಲೆಯನ್ನು ಕಟ್ಟಿಬಿಟ್ಟು ಹೋಗೋದು, ಕಿಚನಿಗೆ ಓಡೋದು. ನಾನಿಲ್ಲಿ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ, ಹಾಗೆ ಎಲ್ಲರೂ ಸ್ವಲ್ಪ ಖುಷಿಯಲ್ಲಿದ್ದಾರೆ. ಮತ್ತೊಂದು ವಿಷಯ ನಿಮಗೆ ಹೇಳಬೇಕಿತ್ತು, ಮುಂದೆ ಎಲ್ಲ ಎಲ್ಲರ ಬಾಯಲ್ಲದೆ ಹೇಳ್ದಲ್ಲ, ಓ ದೇವರೇ, ಮುಂಚೆ ಎಲ್ಲ 5-10 ಮಕ್ಕಳನ್ನೆಲ್ಲ ಹೇಗೆ ನೋಡ್ತಾ ಇದ್ರಪ್ಪ, ಈಗ ನನಗೆ 1-2 ಮಕ್ಕಳನ್ನೇ ನೋಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆ್ಯಕ್ಚುಲಿ ಅದು ಅಂದರೆ ಮದುವೆಗೆ ಮುಂಚೆ ಎಲ್ಲ ಡೈಲಾಗ್ ಆಗಿ ಕೇಳ್ತೇವೆ, ಅದು ಮದುವೆಯಾಗಿ ನಮಗೆ ಒಂದು ಆಗುವಾಗ ಗೊತ್ತಾಗ್ತದೆ ಅದು ಡೈಲಾಗ್ ಅಲ್ಲ, ನಿಜ ಎಕ್ಸ್ಪೀರಿಯೆನ್ಸ್, ಅವರು ವ್ಯಾಲ್ಯೂ, ಅದು ಮಾತು ನಿಜ ಅಂತೇಳಿ ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಗೊತ್ತಾಗೋದು. ಮತ್ತು ಮುಂಚೆ ಎಲ್ಲ 5-10 ಮಕ್ಕಳಿದ್ದರೂ ಕೂಡ ಅವರಿಗೆ ಒಂದು ಅಷ್ಟು ಕೊಂಡಾಟ ಮಾಡೋದಿಲ್ಲ,
ಸೊ ಕೇಳಿದ್ದನ್ನೆಲ್ಲ ಕೊಡ್ತಾ ಇರಲಿಲ್ಲ. ಸೊ ಹಾಗೆ ಅವರು ಕೂಡ ಅವರ ಹೊತ್ತಿಗೆ ಸ್ವಲ್ಪ ಆಟಾಡ್ತೆಲ್ಲ ಇದ್ದರು. ಈಗಿನ ಮಕ್ಕಳಿಗೆ ಅಷ್ಟು ಒಂದು ಎರಡಲ್ಲ, ತುಂಬ ಕೊಂಡಾಟ ಮಾಡಿ ಉಂಟಲ್ಲ. ಸೊ ಅವರಿಗೆಲ್ಲ ಕೇಳಿದ್ದನ್ನೆಲ್ಲ ಸಿಗ್ತಾ ಇರ್ತದೆ. ಹಾಗಾಗಿ ಅವರದ್ದು ನಾಟಕ ಎಲ್ಲ ಜಾಸ್ತಿ ಆಗ್ತದೆ. ದೊಡ್ಡವರು ಹೇಳ್ತಾರಲ್ಲ, ಮಕ್ಕಳಿಗೆ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಅದನ್ನು ತೋರಿಸಬಾರ್ದಂತೆ, ಮನಸ್ಸಲ್ಲಿ ಇಡಬೇಕಂತೆ. ಕೊಂಡಾಟ ಪ್ರೀತಿ ಮಾಡಬೇಕು 1-5 ವರ್ಷ ತನಕ ಮಾತ್ರ ಅಂತೆ. ಮತ್ತು 5-15 ವರ್ಷ ತನಕ ನಾವು ಅವರನ್ನು ವೈರಿಗಳಾಗಿ ನೋಡಬೇಕಂತೆ. ಮತ್ತು 15ರಿಂದ ಮತ್ತೇನಿದೆ ಮತ್ತೆ ನಾವು ನಮ್ಮ ಬೆಸ್ಟ್ ಫ್ರೆಂಡಾಗಿ ನಾವು ಟ್ರೀಟ್ ಮಾಡಬೇಕಂತೆ. ಸೊ ಈ ರೀತಿ ಮಾಡಿದರೆ ನಮ್ಮ ಮಕ್ಕಳು ನಮಗೆ ಬೇಕಾದಾಗೆ ಅವರು ಆಗ್ತಾರೆ. ಮತ್ತು ಪ್ರವಚನದಲ್ಲಿ ಕೂಡ ಕೇಳಿದ್ದೆ ನಾನು, ನಮ್ಮಲ್ಲಿ ಎಷ್ಟು ಆಸ್ತಿ ಏನು ಅಂತಸ್ತು ಏನಿದ್ದರೂ ಕೂಡ ನಾವು ಮಕ್ಕಳಿಗೆ ಈ ರೀತಿ ಅಂದರೆ ಇದೆಲ್ಲ ನಿನಗೇ ಅಲ್ವಾ ಮಗನೇ ಅಂತ ಹೇಳ್ತಾ ಬರಬಾರ್ದಂತೆ. ನಾವು ಎಷ್ಟು ಹಾಗೆ ಹೇಳ್ತೇವೆ ಅಷ್ಟು ನಮ್ಮ ಮಕ್ಕಳು ಹಾಳಾಗ್ತಾ ಹೋಗ್ತಾರಂತೆ. ಸೊ ನಾವು ಹೀಗೆ ಹೇಳಬೇಕು, ನೀನು ಮರ್ಯಾದೆಯಲ್ಲಿ ಇದ್ದರೆ ಸರಿ, ಮರ್ಯಾದೆಯಲ್ಲಿದ್ದರೆ ನಿನಗೆ ಸಿಗುತ್ತೆ, ಇಲ್ಲದಿದ್ದರೆ ಎಲ್ಲ ಇದು ಆಶ್ರಮಕ್ಕೆ ಹೋಗುತ್ತೆ ಅಂತ ಹೇಳಿದ್ರುಂಟಲ್ಲ. ಆ ಮಕ್ಕಳು ಎಷ್ಟು ಒಳ್ಳೆಯರಾಗ್ತಾರೆ ಅಂತೇಳಿ ಹೇಳಿದರೆ ನಮಗೆ ನಂಬಲಿಕ್ಕೆ ಆಗೋದಿಲ್ಲ, ಅಷ್ಟು ಅವರು ಒಳ್ಳೆಯವರಾಗ್ತಾರಂತೆ. ಆಸ್ತಿ ಎಲ್ಲ ನಿನಗೆ ಅಂತ ಹೇಳಿದರೆ ಅವರಿಗೆ ಅಂದರೆ ಖುಷಿ ಆಗ್ತದೆ, ಆಲ್ರೆಡಿ ಎಲ್ಲ ಉಂಟಲ್ಲ, ಮತ್ತು ಯಾಕೆ ನಾನು ಕಷ್ಟಪಡಬೇಕು ಅಂತೇಳಿ. ಮತ್ತು ನಾವು ಹೋದ ಮೇಲೆ ನಿನಗೆ ಅಲ್ಲ ಅಂತೇಳಿ ಮಗ ಅಂತ ಆಲ್ರೆಡಿ ಪೇರೆಂಟ್ಸ್ ಹೇಳಿದ್ದಾರೆ. ಮತ್ತು ಅವರು ನಾವು ಸಾಯಲಿಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕೆಲವೊಂದೆಲ್ಲ ನಾವು ಕೇಳಿದ್ದೆಲ್ಲ ನಿಜ ಆಗಿರುತ್ತೆ. ಅದನ್ನೆಲ್ಲ ಸರಿ ಹೌದಾ ಅಲ್ಲ ಅಂತ ಸರಿ ಅರ್ಥ ಮಾಡಿದರೆ ಉಂಟಲ್ಲ, ಅದುವೇ ನಮಗೆ ಒಂದು ಲೈಫಿಗೆ ಒಂದು ಲೆಸನ್ ಥರ ಇರುತ್ತೆ ಅಲ್ವಾ. ನನ್ನ ಮಗನಿಗೆ ಮ್ಯಾಗಿ ತುಂಬ ಇಷ್ಟ. ಸೊ ಹಾಗೆ ನಾನು 2-3 ವೀಕ್ಸಿಗೆ ಒಮ್ಮೆ ಕೊಡ್ತೀನಿ, ಜಾಸ್ತಿ ಕೊಡೋದಿಲ್ಲ. ಮತ್ತು ಸ್ವಲ್ಪ ಪಾಪ್ಕಾರ್ನ್ ಕೂಡ ಮಾಡಿದ್ದೆ. ಅಂದರೆ ಅವನಿಗೆ ಪಾಪ್ಕಾರ್ನಾಗೆ ಜಂಪ್ ಆಗ್ತದಲ್ಲ, ಅದು ಕೂಡ ನೋಡಲಿಕ್ಕೆ ಅವನಿಗೆ ತುಂಬ ಇಷ್ಟ. ಅದು ಇನ್ಸ್ಟಂಟ್ ಪಾಪ್ಕಾರ್ನು. ಸೊ ಒಂದು ಪ್ಯಾಕೆಟ್ ಇತ್ತು, ಅದನ್ನು ಕೂಡ ಮಾಡಿಕೊಟ್ಟೆ. ಸೊ ಇದನ್ನೆಲ್ಲ ತಿನ್ನಲಿಕ್ಕೆ ಅವನಿಗೆ ಎಂಥ ದಮ್ಮಯ್ಯ ಹಾಕಬೇಕು ಏನಿಲ್ಲ, ಬಟ್ಟಲೆಲ್ಲ ನೆಕ್ಕಿ ಖಾಲಿ ಮಾಡ್ತಾನೆ. ಅದೇ ನಾನು ಒಳ್ಳೆ ಫುಡ್ಡೆಲ್ಲ ಕೊಟ್ಟರೆ ಎಷ್ಟು ದಮ್ಮಯ್ಯ ಹಾಕಬೇಕು, ಕೈ ಕಾಲು ಹಿಡಿಬೇಕು. ಎಲ್ಲ ತಿಂದು ಪಾಪ್ಕಾರ್ನ್ ಎಲ್ಲ ತಿಂದು ಅವನು ಅಜ್ಜನ ಜೊತೆ ಹೊರಗೆ ಆಟಾಡಲಿಕ್ಕೆ ಹೋದ. ಸೊ ಹೀಗೆ ಆಟ ಆಡೋದು ಕೂಡ ನನಗೆ ತುಂಬ ಇಷ್ಟ. ಇಂಡೋರಿಗಿಂತ ಔಟ್ಡೋರ್ ತುಂಬ ಇಷ್ಟ ನನಗೆ. ನಾನು ಈ ಮಕ್ಕಳ ಬಗ್ಗೆ ಇದು ಹೇಳಿದ್ದೆ ಉಂಟಲ್ಲ, ಅದು ನಾನು ಆ್ಯಕ್ಚುಲಿ ಲೈವ್ ಎಕ್ಸಾಂಪಲ್ ಆಗಿ ನಾನು ನೋಡಿ ಬಂದಿದ್ದೇನೆ. ಹಾಗಾಗಿ ನನ್ನ ಮನಸ್ಸಲ್ಲಿ ಆಳವಾಗಿ ಉಳಿದಿದೆ. ಯಾವುದೇ ಒಂದು ಪ್ರವಚನ ಅದು ಥಾಟ್ಸ್ ಕೂಡ ನಮಗೆ ಅದು ಲೈವ್ ಎಕ್ಸಾಂಪಲ್ ಆಗಿ ನೋಡಿದರೆ ಮಾತ್ರ ನಮಗೆ ತುಂಬ ಡೀಪಾಗಿ ಮನಸ್ಸಲ್ಲಿರುತ್ತೆ ಅಲ್ವಾ ಗೈಸ್. ಸೊ ನನ್ನ ಯೂಟ್ಯೂಬಲ್ಲಿ ಯಾವ ರೀತಿ ಚೇಂಜಸ್ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಓಕೆ, ಬಾಯ್.